ನಮ್ಮ ಭಾರತ ದೇಶದ ಪುರಾಣ ಪ್ರಸಿದ್ಧಗಳ ಪ್ರಕಾರ ಸಿದ್ಧಪುರುಷರು ಯೋಗಿಗಳಿಗೂ ಋಷಿಗಳಿಗೆ ಕೊರತೆ ಇಲ್ಲದಂಥ ಮಹಾದೇಶ ನಮ್ಮದು. ನಮ್ಮ ದೇಶದ ಪವಾಡ ಪುರುಷರಲ್ಲಿ ಒಬ್ಬರಾದಂತಹ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಒಂದು ಕ್ಷೇತ್ರದ ದರ್ಶನಕ್ಕೆ ಇವತ್ತು ನಾವು ಹೊರಡ್ತಾ ಇದ್ದೀವಿ. ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ವಿಡಿಯೋಗೆ ಬಂದಿರೋರಿಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡ್ತಾ ಹೋಗ್ಬೇಕು. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಕ್ಷೇತ್ರ ಯಡಿಯೂರು. ನಮ್ಮ ಬೆಂಗಳೂರಿನಿಂದ ಸುಮಾರು 230 ಕಿಲೋಮೀಟರ್ ದೂರದಲ್ಲಿರುವಂತಹ ಯಡಿಯೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಪುಣ್ಯ ಕ್ಷೇತ್ರದಲ್ಲಿ ಈಗ ನಾವಿದ್ದೀವಿ. ಬನ್ನಿ ಒಳಗಡೆ ಹೋಗಿ ಸ್ವಾಮಿಯ ಒಂದು ದರ್ಶನ ಮಾಡುವ ಮೂಲಕ ವಿಡಿಯೋವನ್ನು ಮುಂದುವರಿಸೋಣ. ಸಿದ್ಧಲಿಂಗೇಶ್ವರ ಸ್ವಾಮಿಯ ಒಂದು ಪವಾಡಗಳನ್ನು ದೇವಸ್ಥಾನದ ಒಳಗಡೆ ಒಂದು ಚಿತ್ರಗಳ ಮೂಲಕ ಭಕ್ತಾದಿಗಳಿಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಈಗ ನಾವು ಸ್ವಾಮಿಯ ಒಂದು ಕ್ಷೇತ್ರದ ಒಳಗಡೆ ಇದ್ದೀವಿ. ಬನ್ನಿ ಮುಂದೆ ಹೋಗ್ತಾ ದೇವರ ಒಂದು ದರ್ಶನ ಮಾಡೋಣ. ಓಂ ನಮಃ ಶಿವಾಯ. ಓಂ ಶ್ರೀ ಸಿದ್ಧಲಿಂಗೇಶ್ವರಾಯ ನಮೋ ನಮಃ. ಈಗ ಕ್ಷೇತ್ರದ ಸಿದ್ಧಲಿಂಗೇಶ್ವರ ಸ್ವಾಮಿಯ ಒಂದು ದರ್ಶನದ ನಂತರ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಅನ್ನ ಸಂತರ್ಪಣೆ ಎಂದು ಹೇಳಿದ್ರೆ ಪ್ರಸಾದ ವಿನಿಯೋಗದ ಒಂದು ಸ್ಥಳ ಇದೆ. ಸೊ ಇಲ್ಲಿ ಬಂದಂಥ ಪ್ರತಿಯೊಬ್ಬ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ. ನೋಡ್ಬೋದು, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಮಠದ ಒಂದು
ಗುರು ಪರಂಪರೆಯನ್ನು ಇಲ್ಲಿ ಒಂದು ಚಿತ್ರಣ ಅಂದರೆ ಫೋಟೋ ಮೂಲಕ ಒಂದು ಏರ್ಪಡಿಸಲಾಗಿದೆ. ಸೊ ಇಲ್ಲಿ ನೋಡ್ಬೋದು ಭಕ್ತಾದಿಗಳು ಯಾವ ರೀತಿ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಲು ಯಾವ ರೀತಿ ಇಲ್ಲಿ ಸಾಲುಗಟ್ಟಲೆ ಕುಳಿತಿರೋದು ನೋಡ್ಬೋದು. ಇಲ್ಲಿ ಶ್ರೀ ಗುರು ಸಿದ್ದೇಶ್ವರಾಯ ನಮೋ ನಮಃ ಕಾಣ್ತಿರ್ಬೋದು ನೀವು. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಬಂದು ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗ್ತಿರುವಂತಹದ್ದು ಬಹಳ ವಿಶೇಷವಂತ ಇದು. ಮತ್ತೊಮ್ಮೆ ಇದು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ನೆಲೆಸಿರುವಂತಹ ಒಂದು ಪವಾಡ ಪುರುಷ, ಯೋಗ ಪುರುಷ ಹಾಗೂ ಸಿದ್ಧರಲ್ಲಿ ಸಿದ್ಧರಾದಂಥ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಕ್ಷೇತ್ರ, ಪುಣ್ಯಕ್ಷೇತ್ರ ಇದು. ವಿಡಿಯೋ ನೋಡಿದಂಥ ಪ್ರತಿಯೊಬ್ಬ ಭಕ್ತರು ಇದನ್ನು ಶೇರ್ ಮಾಡಿ ಪ್ರತಿಯೊಬ್ಬ ಭಕ್ತರಲ್ಲಿ ಬಂದು ಸ್ವಾಮಿಯ ಒಂದು ದರ್ಶನ ಪಡೆದು ಪುನೀತರಾಗಬೇಕಾಗಿ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಲಾಸ್ಟ್ ಮಾಡ್ತಾಯಿದ್ದೀನಿ. ಓಂ ಶ್ರೀ ಸಿದ್ಧಲಿಂಗೇಶ್ವರಾಯ ನಮೋ ನಮಃ.